ಕಳೆದ 30 ವರ್ಷಗಳಲ್ಲಿ ನಮ್ಮ ಮೊಬೈಲ್ ಬದಲಾಯ್ತು, ನಮ್ಮ ಕಾರ್ ಬದಲಾಯ್ತು, ನಮ್ಮ ಜೀವನ ಶೈಲಿನೂ ಬದಲಾಯ್ತು. ಆದ್ರೆ ನಮ್ಮ ಊಟ ಎಷ್ಟು ಬದಲಾಗಿದೆ ಗೊತ್ತಾ? ಈ 10 ಬದಲಾವಣೆಗಳು ನಮ್ಮ ಮೆಟಬಾಲಿಕ್ ಹೆಲ್ತ್ ಮೇಲೆ ದೊಡ್ಡ ಪರಿಣಾಮ ಬೀರ್ತಿದೆ. ಮೊದಲೇದು, 30 ವರ್ಷದಿಂದ ಮನೇಲಿ ಅಡಿಗೆ ಆಗ್ತಿತ್ತು. ಇವತ್ತು ಸ್ವಿಗ್ಗಿ, ಝೊಮ್ಯಾಟೊ, ಇನ್ಸ್ಟೆಂಟ್ ಫುಡ್, ಪ್ಯಾಕೇಜ್ ಫುಡ್ ಅಡಿಗೆ ಮಾಡೋದು ಕಡಿಮೆ ಆಗೋಗಿದೆ. ರೆಡಿ ಟು ಈಟ್ ತಿನ್ನೋದು ಜಾಸ್ತಿ ಆಗೋಗಿದೆ. ಎರಡನೇದು, ಆಗ ಅಕ್ಕಿ, ರಾಗಿ, ಜೋಳ, ಬೇಳೆ, ತರಕಾರಿ, ಹಣ್ಣುಗಳು, ಆಹಾರ ಈ ತರ ಒರಿಜಿನಲ್ ಫಾರ್ಮ್ ನಲ್ಲಿ ಇತ್ತು. ಆದ್ರೆ ಇವತ್ತು ಆಹಾರ ಫ್ಯಾಕ್ಟರಿ ಸೇರ್ತಾ ಇದೆ, ಪ್ಯಾಕೇಜಿಂಗ್ ಆಗ್ತಿದೆ, ಹಾಗೂ ನಮ್ ತಟ್ಟೆ ಸೇರ್ತಿದೆ. ಮೂರನೇದು, ಆಗ ಈ ಧಾನ್ಯಗಳು ಅಥವಾ ಫುಡ್ ಅಲ್ಲಿ ಜಾಸ್ತಿ ರೀಫೈನಿಂಗ್ ಇರಲಿಲ್ಲ. ಇವತ್ತು ಎಲ್ಲ ಆಹಾರದಲ್ಲೂ ರೀಫೈನಿಂಗ್ ಜಾಸ್ತಿ ಆಗೋಗಿದೆ. ಅದರಲ್ಲಿ ಫೈಬರ್ ಕಡಿಮೆ, ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಹೆಚ್ಚಿರುತ್ತೆ. ನಾಲ್ಕನೇದು, ಆಗ ಬಾಯಾರಿಕೆ ಆಗ್ತಿದ್ರೆ ನೀರ್ ಕುಡಿತಿದ್ವಿ. ಇವತ್ತು ಸಾಫ್ಟ್ ಡ್ರಿಂಕ್ಸ್, ಪ್ಯಾಕೇಜ್ ಜ್ಯೂಸಸ್ ನ ಕುಡಿತೀವಿ, ಎನರ್ಜಿ ಡ್ರಿಂಕ್ಸ್ ತಗೋತೀವಿ. ಐದನೇದು, ವರ್ಷಗಳ ಹಿಂದೆ ಸ್ನಾಕ್ಸ್ ಅಂದ್ರೆ ಯಾವಾಗ್ಲೂ ಕೆಲವೊಮ್ಮೆ ತಗೋತಾ ಇದ್ರು. ಆದ್ರೆ ಇವತ್ತು ಬೆಳಿಗ್ಗೆ ಬಿಸ್ಕೆಟ್, ಮಧ್ಯಾಹ್ನ ಚಿಪ್ಸ್, ಸಂಜೆ ಬೇಕರಿ ಐಟಮ್ಸ್, ರಾತ್ರಿ ಐಸ್ ಕ್ರೀಮ್, ಡೆಸರ್ಟ್ಸ್. ಸೊ ನಮ್ಗೆ ಕೈಗೆ ಯಾವಾಗ್ಲೂ ಏನಾದ್ರೂ ತಿನ್ನೋಕೆ ಸಿಗ್ತಾ ಇರುತ್ತೆ. ಆರನೇದು, ಆಗ ಪ್ಲೇಟ್ ಮೀಲ್ಸ್ ಇತ್ತು. ಈಗ ಲಾರ್ಜ್, ಎಕ್ಸ್ಟ್ರಾ ಲಾರ್ಜ್, ಕಾಂಬೋ ಮೀಲ್ಸ್, ಅನ್ಲಿಮಿಟೆಡ್ ಮೀಲ್ಸ್ ಎಲ್ಲ ಸಿಗ್ತದೆ. ನಮ್ಮ ಹೊಟ್ಟೆ ದೊಡ್ಡದಾಗಿಲ್ಲ, ಆದ್ರೆ ನಮ್ಮ ಪೋರ್ಷನ್ ಸೈಜ್, ತಿನ್ನೋ ಆಹಾರದ ಸೈಜ್ ಜಾಸ್ತಿ ಆಗಿದೆ. 7, ಆಗ ಸ್ವೀಟ್ಸ್ ಅಂದ್ರೆ ಬರೀ ಹಬ್ಬ, ಮದ್ವೆ ಅಥವಾ ಸ್ಪೆಷಲ್ ಒಕೇಶನ್ ಅಲ್ಲಿ ಮಾತ್ರ ತಿಂತಾ ಇದ್ರು. ಈಗ ಕೇಕ್, ಐಸ್ ಕ್ರೀಮ್, ಚಾಕ್ಲೇಟ್ ಅಥವಾ ಡೆಸರ್ಟ್ಸ್ ತಿನ್ನೋದಕ್ಕೆ ಯಾವುದೇ ಸ್ಪೆಷಲ್ ಒಕೇಶನ್ ಬೇಡವೇ ಬೇಡ. 8, ಆಗ ಮನೆಯಲ್ಲಿ ಬಳಸೋ ಎಣ್ಣೆ ಅಥವಾ ತುಪ್ಪ ನಮ್ಗೆ ಗೊತ್ತಿತ್ತು. ಇವತ್ತು ಬಿಸ್ಕೆಟ್, ಚಿಪ್ಸ್, ಬೇಕರಿ ಫುಡ್, ಫ್ರೈಡ್ ಫುಡ್ಸ್, ರೆಸ್ಟೋರೆಂಟ್ ಫುಡ್ ಅಂತ ದಿನದಲ್ಲಿ ಎಷ್ಟೋ ಹಿಡನ್ ಫ್ಯಾಟ್ ನಾವು ನಮಗ್ ಗೊತ್ತಿಲ್ದೇನೆ ಸೇವನೆ ಮಾಡ್ತಾ ಇದೀವಿ. 9, ಆಗ ಕೆಲವೊಂದು ಹಣ್ಣುಗಳು, ಕೆಲವೊಂದು ತರಕಾರಿಗಳು ಸೀಸನ್ ನಲ್ಲಿ ಮಾತ್ರ ಸಿಗ್ತಿದ್ವು. ಆದ್ರೆ ಈಗ ಇಡೀ ವರ್ಷಾನ್ಪೂರ್ತಿ ಎಲ್ಲಾ ತರದ ಹಣ್ಣುಗಳು ನಮಗ್ ಸಿಗುತ್ತೆ. ಮತ್ತೆ ಫುಡ್ ಡೆಲಿವರಿ ಕೂಡ, ನಿಮ್ಗೆ ಬೇಕಾದ ಆಹಾರ ಯಾವಾಗ ಬೇಕಾದ್ರೂ ಮನೆಗೆ ತರಿಸ್ಕೋಬಹುದು. 10ನೇದು, ಮುಂಚೆ ಹಸುವಾದಾಗ ತಿಂತಾ ಇದ್ರು. ಇವತ್ತು ಟಿವಿ ನೋಡ್ತಾ, ನೆಟ್ಫ್ಲಿಕ್ಸ್ ನೋಡ್ತಾ, ಫೋನ್ ನೋಡ್ತಾ, ಕ್ರಿಕೆಟ್ ಮ್ಯಾಚ್ ನೋಡ್ತಾ ತಿಂತಾ ಇದೀವಿ. ಹಸುವಿಲ್ಲ ಅಂದ್ರೂ ತಿಂತಾ ಇದೀವಿ. ಹಾಗಾದ್ರೆ ಪ್ರಾಬ್ಲಮ್ ಒಂದೇ ಒಂದು ಫುಡ್ ನಲ್ಲಿ ಅಲ್ಲ. ಪ್ರಾಬ್ಲಮ್ ಅಂದ್ರೆ ನಾವು ತಿಂತಕ್ಕಂತ ಆಹಾರದ ವಾತಾವರಣ ಬದಲಾಗಿದೆ. ಜಾಸ್ತಿ ಕ್ಯಾಲರೀಸ್, ಜಾಸ್ತಿ ರಿಫೈನ್ಡ್ ಫುಡ್, ತುಂಬಾ ಅಲ್ಟ್ರಾ ಪ್ರೊಸೆಸ್ ಫುಡ್, ತುಂಬಾ ಸ್ವೀಟ್ ಆಗಿರೋ ಡ್ರಿಂಕ್ಸ್, ಹೆಚ್ಚಾಗಿ ಸ್ನಾಕ್ಸ್, ತಟ್ಟೆ ಸೈಜ್ ದೊಡ್ಡದಾಗಿರೋದು, ನಾರಿನಾಂಶ ಕಡಿಮೆ. ಇದ್ರ ಜೊತೆಗೆ ಫಿಸಿಕಲ್ ಆಕ್ಟಿವಿಟಿ, ದೈಹಿಕ ಶ್ರಮ ಇಲ್ವೇ ಇಲ್ಲ. ನಮ್ಮ ಜೀನ್ಸ್ ಕಳೆದ 30 ವರ್ಷಗಳಲ್ಲಿ ಅಷ್ಟು ಬೇಗ ಬದಲಾಗಿಲ್ಲ. ಆದ್ರೆ ನಮ್ಮ ಆಹಾರದ ಎನ್ವಿರಾನ್ಮೆಂಟ್ ಮಾತ್ರ ರಾಕೆಟ್ ಸ್ಪೀಡ್ ನಲ್ಲಿ ಬದಲಾಗಿದೆ. ಇದಕ್ಕೆ ಡಯಾಬಿಟಿಸ್, ಒಬೆಸಿಟಿ, ಫ್ಯಾಟಿ ಲಿವರ್, ಮೆಟಬಾಲಿಕ್ ಪ್ರಾಬ್ಲಮ್ಸ್ ಬಗ್ಗೆ ಇವತ್ತು ಇಷ್ಟು ಮಾತಾಡಬೇಕಾಗಿದೆ. ಆದ್ರಿಂದ ಹೆಲ್ತಿ ಆಗ್ಬೇಕು ಅಂದ್ರೆ ಒಂದು ಸೂಪರ್ ಫುಡ್ ಹುಡುಕ್ಬೇಡಿ. ನಿಮ್ಮ ಪ್ಲೇಟ್ 30 ವರ್ಷದ ಹಿಂದೆ ಹೇಗಿತ್ತು ಅಂತ ಒಮ್ಮೆ ಯೋಚಿಸಿ. ಮೇ ಬಿ ಉತ್ತರ ಅಲ್ಲೇ ಇದೆ.